ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ನಮ್ಮ ಪದ್ಧತಿ, ಸನಾತನತೆಯ ಪ್ರತೀಕವಾದಂಥ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳುವ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮವೇ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವರ್ಷ, ಹೊಸ ಹರ್ಷ, ಎಲ್ಲೆಡೆ ನವೋಲ್ಲಾಸ ಹಾಗೂ ಸಂಭ್ರಮ. ನಾಡಿನ ಪ್ರತಿಷ್ಠಿತ ವ್ಯಕ್ತಿಗಳು ಹೊಸ ವರ್ಷದ ಸಂದೇಶವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡಿ ಬರೋಣ. ಎಲ್ಲರಿಗೂ ಈ ಹೊಸ ವರ್ಷ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ನಗು ಎಲ್ಲವನ್ನೂ ತರಲಿ ಅಂತ ಹಾರೈಸ್ತೀವಿ. ಸಮಸ್ತ ಕನ್ನಡಿಗರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಮ್ಮ ಹೆಮ್ಮೆಯ ದೂರದರ್ಶನದ ಎಲ್ಲ ವೀಕ್ಷಕರಿಗೆ ನೂತನ ವರ್ಷ 2026ನೆಯ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲರ ಬಾಳನ್ನು ಹಸನು ಮಾಡಲಿ, ಎಲ್ಲರಿಗೂ ಕೂಡ ನೆಮ್ಮದಿ ತರುವ ವರ್ಷ ಆಗಲಿ ಅಂತ ನಾನು ಆಶಿಸ್ತೇನೆ, ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತ ದೇಶ ತ್ಯಾಗ, ಶಾಂತಿ, ಸಹಬಾಳ್ವೆ, ಸಹಕಾರ ಇದೆಲ್ಲದಕ್ಕೂ ಹೆಸರುವಾಸಿಯಾದದ್ದು. ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ಪೀಳಿಗೆ ನೀವು ಶಾಂತಿಯುತವಾಗಿ ನಡೆದುಕೊಂಡು ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಹಾಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಮತ್ತೊಮ್ಮೆ ತಮಗೆ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಹೊಸ ವರ್ಷದ ಶುಭಾಶಯಗಳು. ತಮ್ಮ ಬಾಳು ಬಂಗಾರವಾಗಲಿ ಅಂತ ಆಶಿಸ್ತಾ ಇದ್ದೇವೆ. ದಶಕಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವವನ್ನು ಹೊತ್ತ ಸಮಾನ ಮನಸ್ಕರ ಟ್ರಸ್ಟ್ ಕಬೀರ್ ಟ್ರಸ್ಟ್ 40 ವರ್ಷಗಳಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡಿ ಸಾರ್ಥಕ ಮೈಲಿಗಲ್ಲುಗಳನ್ನು ನಿರ್ಮಿಸಿದೆ. ಕಬೀರ್ ಟ್ರಸ್ಟ್ ಉಚಿತ ತರಬೇತಿ ಕೇಂದ್ರದಲ್ಲಿ ಅಭ್ಯಾಸಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಅಂಕವನ್ನು ಗಳಿಸಿದ ಕಬೀರ್ ಟ್ರಸ್ಟ್ನ 39ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರಿಗೆ ಇತ್ತೀಚೆಗಷ್ಟೇ ಕಬೀರ್ ಟ್ರಸ್ಟ್ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕಮಲಾ ಹಂಪನ ಸಾಹಿತ್ಯ ವೇದಿಕೆ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಸಹಯೋಗದಲ್ಲಿ ಶ್ರೀ ಸೌಮ್ಯಜಿತ್ ಆಚಾರ್ಯ ಅವರು ವಂಗಭಾಷೆಗೆ ಅನುವಾದಿಸಿರುವಂಥ ನಾಡೋಜ ಹಂಪ ನಾಗರಾಜಯ್ಯ ವಿರಚಿತ ದೇಸಿ ಕಾವ್ಯ ಚಾರು ವಸಂತ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು. ಚಾರು ವಸಂತ ಮಾನವೀಯ ಮೌಲ್ಯಗಳ ಸಂಕೀರ್ಣ ಸಂವೇದನೆಯ ದರ್ಪಣ. ಈ ಮಹಾಕಾವ್ಯ ಭಾರತದ ಅನೇಕ ಪ್ರಾದೇಶಿಕ ಭಾಷೆಗಳಿಗೆ ಅನುವಾದಿಸಲಾಗಿರುವ ಅತ್ಯಂತ ಪ್ರಸಿದ್ಧ ಮಹಾಕಾವ್ಯವೇ ಚಾರು ವಸಂತ. ಪ್ರೊಫೆಸರ್ ನಾಡೋಜ ಕಮಲಾ ಹಂಪನ ಸಾಹಿತ್ಯ ವೇದಿಕೆ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಇವರ ಸಹಯೋಗದಲ್ಲಿ ಮತ್ತೊಂದು ಅನುವಾದದ ಕೃತಿಯ ಬಿಡುಗಡೆ. ಇವತ್ತು ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದು ಕನ್ನಡದ ಒಂದು ಕಾವ್ಯ ಈ ಥರ 17 ಭಾಷೆಗಳಿಗೆ, ಅದು ಅಂತಾರಾಷ್ಟ್ರೀಯ ಭಾಷೆಗಳಿಗೂ ಕೂಡ, ಜರ್ಮನ್ ಕೃತಿ ಕೂಡ ಇವಾಗ ರೆಡಿ ಆಗ್ತಾ ಇದೆ, ಪರ್ಷಿಯನ್ಗಾಗಿದೆ, ಈ ಥರ ಬೇರೆ ಭಾಷೆಗಳಿಗೆ ಆಗಿರೋದು ಕೂಡ ತುಂಬಾ ಗೌರವದ ಸಂಗತಿ. ದೃಢವಾದ ಹೆಜ್ಜೆಗಳನ್ನ ಇಟ್ಟುಕೊಂಡು ಬೆಳೀತಾ ಇದೆ ಅನ್ನೋದು ತುಂಬಾ ಸಂತೋಷದ ಸಂಗತಿ. ಚಾರು ವಸಂತ ವಂಗ ಭಾಷೆಯ ಅನುವಾದಿತ ಕೃತಿ ಜನಾರ್ಪಣೆ. ಇವತ್ತು ಲೋಕಾರ್ಪಣೆಗೊಂಡಂಥ ವಂಗ ಭಾಷೆಯಲ್ಲಿ ಬಂದಿರತಕ್ಕಂಥ 18ನೇ ಅನುವಾದ ಇದು.
ವಂಗ ಭಾಷೆಗೆ ಆಗಿರುವಂಥದ್ದು. ಈ ಕೃತಿಯನ್ನು ಶ್ರೀ ಸೌಮ್ಯಜಿತ್ ಆಚಾರ್ಯ ಅವರು ಭಾಳ ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಪುಸ್ತಕ ಅನುವಾದಗೊಂಡ ನಂತರ ಅದರ ಮುದ್ರಣದ ಸಂದರ್ಭದಲ್ಲಿ ಪ್ರೆಸ್ಸಿನ ಜೊತೆಗೆ ನಮಗೆ ಅವರ ಬೆಂಗಾಲಿ ಭಾಷೆ ಬರೋಲ್ಲ, ಆದರೂ ಇಂಗ್ಲೀಷ್ ಮೂಲಕ ಅದನ್ನು ಕನ್ವರ್ಸೇಷನ್ ಮಾಡ್ಕೊಳ್ಳೋದ್ರ ಮೂಲಕ ಅದರ ಸೌಂದರ್ಯ, ಆ ಒಳಪುಟಗಳ ವಿನ್ಯಾಸ ಎಲ್ಲವನ್ನೂ ಸಹ ಅವ್ರ ಜೊತೆಗೆ ನಾವು ಚರ್ಚಿಸಿ ಒಂದು ಅಂತಿಮ ರೂಪ ಪಡೆದಿದೆ. ಭಾಳ ಅದ್ಭುತವಾಗಿ ಈ ಕೃತಿ ಮೂಡಿಬಂದಿದೆ. ದರ್ಶನಪ್ಪ ಅವರೇ, ಒಂದು ಕೆಲಸ ಆಗಬೇಕು ಹೇಳಿ ಸರ್, ನೀವು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು. ಮಾಡ್ತೀನಿ ಸರ್. ಅದು ಬೆಂಗಾಲಿ ಭಾಷೆಯಿಂದ ವಂಗ ಭಾಷೆಯಿಂದ ಕನ್ನಡದಿಂದ ವಂಗ ಭಾಷೆಗೆ ಅನುವಾದಗೊಂಡದ್ದು ಸರ್. ಏನು ಮಾತಾಡಲಿ ಅದ್ರ ಬಗ್ಗೆ ಅಂತಂದ್ರೆ ನನಗೆ ವಂಗ ಗೊತ್ತಿಲ್ಲ, ಏನು ಮಾತಾಡಬೇಕು. ಆದರೆ ಅವರ ಪ್ರೀತಿಯನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಪ್ರೀತಿ ಎಷ್ಟು ಅಪರೂಪದ್ದಿರ್ತದೆ ಅಂದ್ರೆ ಅದರೊಳಗೆ ಅಂತಃಕರಣನೂ ಇರ್ತದೆ ಮತ್ತು ಆರ್ಡರ್ ಇರ್ತೈತಿ. ಯಾರೋ ಅದನ್ನು ನಿರಾಕರಣೆ ಮಾಡೋಕ್ಕೆ ಬರಂಗಿಲ್ಲ. ಹೇಳೋದು ಅಂತಃಕರಣದಿಂದ ಹೇಳಿರ್ತಾರೆ, ಅದರೊಳಗೆ ತುಂಬ ಪ್ರೀತಿಯ ಒತ್ತಾಯ ಇರ್ತೈತಿ. ಅಂಥ ಪ್ರೀತಿಯ ಒತ್ತಾಯಕ್ಕೆ ಮಣಿದು ನಾನು ವಂಗ ಭಾಷೆ ಗೊತ್ತಿಲ್ಲದೇ ಇದ್ದರೂ ಕೂಡ ಆ ಕೃತಿಯ ಬಿಡುಗಡೆ ಕುರಿತು ಮಾತಾಡಲಿಕ್ಕೆ ಪ್ರೀತಿಯಿಂದ ಒಪ್ಕೊಂಡಿದ್ದೇನೆ ಮತ್ತು ಅಷ್ಟೇ ಗೌರವದಿಂದ ಮತ್ತು ಪ್ರೀತಿಯಿಂದ ಈ ಗ್ರಂಥವನ್ನು ಬಿಡುಗಡೆಗೊಳಿಸಿದ್ದೇನೆ. Kamala Hampana Sahitya Vedike for inviting us for this book release program here. And as the book is in Bengali and most of you are not able to read it, it is my duty to tell you how it is translated. So it is hardly necessary for me to introduce our author Hampana ji to those who are familiar with his work, and most of you are. I am making no large claim here to say that he, like the Nayaka of our story Charudatta, is sort of a mythical hero himself, a living legend in the world of Kannada intellectual life as well as scholarly society both in India and abroad. I am proud of him. ನಾನು ಮೊಟ್ಟ ಮೊದಲನೇದಾಗಿ ನಾಡೋಜ ಡಾಕ್ಟರ್ ಕಮಲಾ ಹಂಪನ ಅವರ ನೆನಪಿಗೆ ಶರಣ ಹೇಳಲಿಕ್ಕೆ ಬಯಸ್ತೇನೆ. ಇವರಿಬ್ಬರು ದಂಪತಿಗಳು ಎಷ್ಟು ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಎಷ್ಟು ಜನರ ಅಭಿಮಾನ ಪ್ರೀತಿಯನ್ನು ಗಳಿಸಿದ್ದಾರೆ ಅಂತಂದರೆ ಅದು ಹೇಳ್ತಿರೋದು. ನೀವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿರೋದೇ ಅದಕ್ಕೆ ದೊಡ್ಡ ಸಾಕ್ಷಿ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಟುಡೇ ವಿ ಆರ್ ವೆರಿ ಪ್ರೌಡ್ ದಟ್ ದಿ 18th language edition is now being launched. The whole idea is that his work should reach the larger audience. Yes, sir. See, I tell you, Rabindranath Tagore work, if it had remained in Bengali, perhaps he would not have been so popular. Exactly. Because it was translated, the Gitanjali was translated into English. It reached the Western audience that he was able to get the Nobel Prize for Literature in 1930. I think translation has a very powerful role to play. And we do not know when and by the stroke of luck, or you see how the universe will conspire. I think one day Dr. Hampana will surely get such a unique honor and bring great name to our Kannada world. ಇದೊಂಥರ ಪರಕಾಯ ಪ್ರವೇಶ ಇದ್ದ ಹಾಗೆ. ಪರಕಾಯ ಪ್ರವೇಶ ಅಂದರೆ ಒಂದು ದೇಹದಿಂದ ಆತ್ಮ ಇನ್ನೊಂದು ದೇಹಕ್ಕೆ ಹೋಗಿ ಪ್ರವೇಶ ಇದೆಯಲ್ಲ, ಹಾಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಯಲ್ಲಿ ಜನ್ಮ ತಾಳಬೇಕಾದ್ರೆ ಈ ಲೇಖಕ ಎರಡೂ ಭಾಷೆಯಲ್ಲಿ ಸಮದಂಡಿಯಾದಂತಹ ಪ್ರಭುತ್ವವನ್ನು ಗಳಿಸಿರ್ಬೇಕಾಗುತ್ತೆ. ಮೂಲದ ತಿರುಳನ್ನು ಇನ್ನೊಂದು ಭಾಷೆಗೆ ದಾಟಿಸ್ಬೇಕಾದಂತಹ ಒಂದು ಹೊಣೆ, ಜವಾಬ್ದಾರಿ ಅವನ ಮೇಲೆ ಇರುತ್ತೆ. ಅನೇಕ ಸಾರಿ ಹೇಳೋದುಂಟು, ಟ್ರಾನ್ಸ್ಲೇಟರ್ಸ್ ಆರ್ ಮರ್ಡರರ್ಸ್ ಅಂತ. ಅವರು ಯಾಕೆಂದರೆ ಮೂಲದಲ್ಲಿ ಸರಿಯಾಗಿ ತರದೇ ಇದ್ದರೆ ಅವರು ಕೊಂದ್ಬಿಡ್ತಾರೆ ಅಂತ. ಆದರೆ ವಿನಯ ಅಂದರೆ ದಿ ಗ್ರೇಟೆಸ್ಟ್ ವಿಸ್ಡಮ್ that one can hope to acquire in the life is the wisdom of humility. And humility is endless. ನಮ್ಮ ದೇವೇಗುಂಡಪ್ಪನವ್ರು ಹೇಳ್ತಾರೆ, ಅವನು ಮೇಲೆ ನೋಡೆ ಕಣ್ಣ ತಣಿಪ ನೀಲಪುಟದೆ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನಾರಂತೆಲ್ಲ ಹೇಳಿ ಆಮೇಲೆ ಮೇಲಕ್ಕೆ ಹೋದವನು ಸೂರ್ಯ ಇದನ್ನೆಲ್ಲ ಅವನು ಮೇಲಕ್ಕೆ ಹೋಗ್ತಾ ಸೂರ್ಯ ಇಷ್ಟೇ ನಮಗೆ ಕಾಣ್ತಾನೆ. ಸೂರ್ಯ ನಮಗೇನು ಕಾಣ್ತಾನೋ ಅದರೊಂದು ಕೋಟಿಯಷ್ಟು ದೊಡ್ಡವನು, ಒಂದು ವಿಶಾಲವಾದವನು. ಮೇಲಕ್ಕೆ ಹೋದ್ರಿಂದ ಸಣ್ಣ ಅಂದರೆ ಅಧಿಕಾರದಲ್ಲಿ, ಸಾಧನೆಯಲ್ಲಿ ಮೇಲಕ್ಕೆ ಹೋದಂಥ ವ್ಯಕ್ತಿಗಳು ವಿನಯ ಕಲ್ತ್ಕೊಳ್ಬೇಕು. ಅಹಂಕಾರ ಅವ್ರನ್ನ ಕಾಡಬಾರ್ದು. ಯಾವತ್ತು ಅಹಂಕಾರ ಬಂತು ಅಲ್ಲಿಗೆ ಬಿದ್ದ ಹಾಗೆ.
ನೀವು ಇವೆಲ್ಲ ಬಿಡು ಮಾಡಿಕೊಂಡು, ಸ್ವಲ್ಪ ಚಳಿ ಇದೆ ಆದ್ರೂ ಕೂಡ ಇಂಥ ಕಾವ್ಯದಲ್ಲಿ ಬಂದಿದ್ದೀರಲ್ಲ, ಇವಾಗ ಬೆಚ್ಚಗಾಗುತ್ತೆ. ಈ ಕಾವ್ಯ ಓದಿದ್ರೆ ಇನ್ನೂ ಬೆಚ್ಚಗಾಗುತ್ತೆ. ಮುಖ್ಯವಾದ ಒಂದು ದೇಶವನ್ನು ಪ್ರೀತಿಸುವ, ಭಾಷೆಯನ್ನು ಪ್ರೀತಿಸುವ, ತಾಯಿ ತಂದೆ ಬಂಧು ಬಾಂಧವರನ್ನು ಪ್ರೀತಿಸುವ ಇಂತಹ ಮೌಲ್ಯಗಳಿದೆಯಲ್ಲ, ಆ ಗುಣಗಳು ಅದನ್ನು ಮೈಗೂಡಿಸಿಕೊಳ್ಳುವುದಕ್ಕೂ ಸ್ಫೂರ್ತಿ ಕೊಡುತ್ತೆ. ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ವತಿಯಿಂದ ನಾಟ್ಯ ಕಲಾಸಿರಿ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಭರತನಾಟ್ಯ ಕಲಾಶಾಲೆ ನಾಟ್ಯ ಸನ್ನಿಧಿಯ ಕೃಷ್ಣಾರ್ಪಣಂ ಶೀರ್ಷಿಕೆಯಡಿಯಲ್ಲಿ ನಾಟ್ಯ ಸಂಭ್ರಮ 2026 ಅದ್ಧೂರಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ತಕಿಡ ತಕತಾಂ ತಕಿಡ ತಕದಿ ತಕಿಡ ತಕದೋ ತಕಿಡ ತಕನಂ ತಕಿಡ ತಕತಾಂ ಕಿಡದಿಂ ಕಿಡತೋಂ ಕಿಡನಂ ಕಿಡತಾಂ ಕಿಡದಿಂ ಕಿಡದೋಂ ಕಿಡನಂ ಕಿಡತಾಂ ಕಿಡದಿಂ ಕಿಡತೋಂ ಕಿಡನಂ ಕಿಡತಾಂ ಕಿಡದಿಂ ಕಿಡದೋಂ ಕಿಡತಾಂ ತಕತದಿ ಗಿಣದೋಂ 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 ಅಳುವುದ್ಯಾತಕೋ ರಂಗ ಅತ್ತರಂಜೀಪ ಗುಮ್ಮ ಅಳುವುದ್ಯಾತಕೋ ರಂಗ ಅತ್ತರಂಜೀಪ ಗುಮ್ಮ ಅಳುವುದ್ಯಾತಕೋ ರಂಗ ವಾಸುದೇವ ಸೋದರನಿಗೆ ನಮೋ ನಮೋ ನಮ್ಮ ವಸುಧೆ ಪಾದಗನಿಗೆ ನಮೋ ನಮೋ ವಾಸುದೇವ ಸೋದರನಿಗೆ ನಮೋ ನಮೋ ನಮ್ಮ ವಸುಧೆ ಪಾದಗನಿಗೆ ನಮೋ ನಮೋ ವಸುದೇವ ಸೋದರನಿಗೆ ನಮೋ ನಮೋ ನಮ್ಮ ವಸುಧೆ ಪಾದಗನಿಗೆ ನಮೋ ನಮೋ. ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಎಂದು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಈ ಆಚರಣೆಯಲ್ಲಿ ಸೃಷ್ಟಿಯ ಸ್ಥಿತಿಯನ್ನ ಪಾಲನಹಾರವಾಗಿರುವಂತಹ ಮಹಾವಿಷ್ಣುವಿನ ಕರುಣಾ ಕೃಪಾ ಕಟಾಕ್ಷವನ್ನ ಪಡೆಯುವಂತಹ ಸುದಿನ. ಈ ದಿನ ಸ್ವರ್ಗದ ಬಾಗಿಲು ಅಥವಾ ವೈಕುಂಠ ದ್ವಾರ ದರ್ಶನದ ಮುಖೇನ ಭಗವಂತನ ದರ್ಶನ ಮಾಡೋದ್ರಿಂದ ಮುಕ್ಕೋಟಿ ದೇವತೆಗಳ ಅನುಗ್ರಹವನ್ನು ಹಾಗೂ ಮಹಾವಿಷ್ಣುವಿನ ಪರಮ ಕೃಪೆಯನ್ನು ಪಡೆಯಲು ಸಾಧ್ಯ ಅನ್ನುವಂಥ ನಂಬಿಕೆ ಇದೆ. ನಗರದ ನಾನಾ ಆಲಯಗಳಲ್ಲಿ ವೈಕುಂಠ ಏಕಾದಶಿಯ ಆಚರಣೆಯನ್ನ ಹೇಗೆ ಆಚರಿಸಲಾಯಿತು ಅನ್ನೋದನ್ನ ನೋಡಿ ಬರೋಣ.
ಬೆಂಗಳೂರಿನ ಶಿವಾಜಿನಗರದ ಅತ್ಯಂತ ಪುರಾತನ ಆಲಯ ಶ್ರೀರಾಮರ ದೇಗುಲದಲ್ಲಿ ವೈಕುಂಠ ಏಕಾದಶಿಯ ಆಚರಣೆ ಮನೋಜ್ಞವಾಗಿ ಮೂಡಿಬಂದಿತು. ಇಂದಿನ ದಿವಸ ವಿಷ್ಣುವು ಮಹಾಲಕ್ಷ್ಮಿ ಜೊತೆಯಲ್ಲಿದ್ದು ಭೂಲೋಕದಲ್ಲಿ ಇಂದಿನ ದಿವಸ ಬಂದು ಭಕ್ತರಿಗೆಲ್ಲರಿಗೂ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆಯುವಂಥ ದಿವಸ ವೈಕುಂಠ ಏಕಾದಶಿ. ಇವತ್ತು ಭಕ್ತಾದಿಗಳು ಎಲ್ಲೇ ಇದ್ದರೂ ವೈಷ್ಣವಾಲಯ ದೇವಾಲಯಗಳಲ್ಲಿ ಪ್ರಸಿದ್ಧಿಯಾದಂತಹ ಯಾವುದೇ ಒಂದು ದೇವಸ್ಥಾನದಲ್ಲಿ ಜಪ, ದಾನ, ಧರ್ಮ, ಹೋಮ, ಶ್ರವಣ, ಪಠನ ಮತ್ತು ದರ್ಶನ ಭಾಗ್ಯವನ್ನು ಪಡೆದು ಆ ಭಗವಂತನ ಆಶೀರ್ವಾದವನ್ನು ಪಡೆಯಬೇಕಂತೇಳಿ ಭಕ್ತಾದಿಗಳೆಲ್ಲರಿಗೂ ನಮ್ಮ ಶ್ರೀರಾಮನ ಸನ್ನಿಧಿ ಪರವಾಗಿ ತಮ್ಮೆಲ್ಲರಿಗೂ ಕೇಳಿಕೊಳ್ಳುತ್ತೇನೆ. ಬೆಂಗಳೂರಿನ ಸೆಪಿಂಗ್ಸ್ ರಸ್ತೆಯ ಸೀತಾರಾಮಸ್ವಾಮಿ ಆಲಯದಲ್ಲಿ ಗೀತೆ ಸೇವೆಯೊಂದಿಗೆ ವೈಕುಂಠ ದ್ವಾರ ಪೂಜೆ, ಮಹಾಮಂಗಳಾರತಿ ಹಾಗೂ ವೈಕುಂಠ ಏಕಾದಶಿಯ ವಿವಿಧ ಆಚರಣೆಗಳನ್ನು ನೆರವೇರಿಸಲಾಯಿತು. ವಿಶೇಷೇಣ ದೇವತಾ ಸಂಕಲ್ಪಿತಾರ್ಥಂ ದೇವತಾ ಹಂಗೆ ವ್ಯಾಸಾಯ ವ್ಯಾಸರೂಪಾಯ ವಿಷ್ಣವೇ. ವಿಶೇಷೇಣ ವೈಕುಂಠ ಏಕಾದಶಿ ಅಂದರೆ ವರ್ಷಕ್ಕೊಂದ್ಸಲ ಬರೋದು ಏಕಾದಶಿ. ವೈಕುಂಠ ಏಕಾದಶಿ ಎಲ್ಲ ಸಾರ್ವಜನಿಕರಿಂದ ಅವ್ರ ಕಡೆಯಿಂದ ಸೇರಿ ಇದೆಲ್ಲ ಮಾಡ್ತಾಯಿದ್ವಿ. ಒಂದೊಂದು ವರ್ಷಕ್ಕೆ ಒಂದೊಂದು ಥರ ವಿಧಿವಿಧಾನಗಳಿಗೆ ಅಲಂಕಾರಗಳು, ಶಾಕಾಂಬರಿ ಅಲಂಕಾರ ಮಾಡ್ತೀವಿ. ಒಂದು ವರ್ಷ ಒಂದೊಂದು ಸಲ ಹಣ್ಣುಗಳಿಂದ ಮಾಡ್ತೀವಿ, ಒಂದೊಂದು ಸಲ ಫಲಪುಷ್ಪಾದಿಗಳಿಂದ ಮಾಡ್ತಾಯಿದ್ದೀವಿ. ಇದು ವಿಶೇಷವಾಗಿ ನಡೀತಾ ಇದೆ. ಇನ್ನು ವರ್ಷ ವರ್ಷ ಅಭಿವೃದ್ಧಿ ಆಗ್ತಾಯಿದೆ. ಎಲ್ಲರೂ ಈ ಜಾಗದಲ್ಲಿ ಇಷ್ಟು ಒಂದು ವೈಭವವಾಗಿ ನಡೀತಾ ಇದ್ದಾರೆ. ಆ ರಾಮನ ಕೃಪೆ ಅಂತ ಎಲ್ಲರಿಗೂ ಒಂದೇ ಮಾತಲ್ಲಿ ನಾವು ಹೇಳ್ತೀವಿ. ರವಿರ್ವಿರೋಚನ ಸೂರ್ಯ ಸವಿತಾರ ವಿಲೋಚನ ಅನಂತೋ ಮೃತಭುಕ್ತ ಸುಖದೋ ನೈಕಜೋಗ್ರಜಃ ಅನಿರ್ವಿಣ್ಣ ಸದಾ ಮರ್ಷಿ ಲೋಕಾಧಿಷ್ಠಾನಮದ್ಭುತಃ ಸನಾತನಮಃ ಕಪಿರವ್ಯಯಃ ಸ್ವಸ್ತಿದ ಸ್ವಸ್ತಿ ಕೃ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣಃ ಆರೋಗ್ರ ಕುಂಡಲಿ ಚಕ್ರಿ ವಿಕ್ರಮ ಊರ್ಜಿತ ಶಾಸನಃ ಶಬ್ದಾಧಿಕ ಶಬ್ದಸಃ ಶಿಶಿರ ಶರ್ವಲೀಕರಣಃ ಅಕ್ರೂರ ಪ್ರೇಷಣೋ ದಕ್ಷೋ ದಕ್ಷಿಣ ಶಮಿನಾಪರಃ ವಿದ್ವತ್ತಮೋ ವೀತಮಯ ಪುಣ್ಯ ಶ್ರವಣ ಕೀರ್ತನಃ. ರಥದ ಅಂಗವಾಗಿ ರಥಾಂಗ ಹೋಮ ಹಾಗೂ ದೇವಿ ಸಹಸ್ರನಾಮ ಹೋಮವನ್ನು ಸಹ ಮಾಡಿ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ಮಾಡಿ ದೇವಿಯವರನ್ನು ಮೆರವಣಿಗೆ ಮಾಡಲಾಗುತ್ತೆ. ಮಹಾದೇವಿಯವರು ಭಕ್ತ ಜನರನ್ನು ಅನುಗ್ರಹಿಸಲಿಕ್ಕಾಗಿ ದೇವಾಲಯದಿಂದ ಹೊರಗಡೆ ಬಂದು ಎಲ್ಲರಿಗೂ ಸಾವಕಾಶವಾದಂತಹ ಸನ್ನಿವೇಶವನ್ನು, ಒಂದೇ ಸಮನಾದಂಥ ದರ್ಶನವನ್ನು ಕೊಟ್ಟು ಎಲ್ಲರನ್ನು ಅನುಗ್ರಹಿಸಲಿಕ್ಕಾಗಿ ಪುಷ್ಯಶುದ್ಧ ಪೌರ್ಣಮಿಯ ದಿವಸ ದೇವಿಯ ಬ್ರಹ್ಮರಥೋತ್ಸವ ನಡೆಯುತ್ತೆ. ನಾಡಿನ ಸಮಸ್ತ ಜನತೆಗೂ ತಾಯಿ ಸನ್ಮಂಗಳವನ್ನು ಉಂಟು ಮಾಡಲಿ, ಮತ್ತು ನಮ್ಮ ದೇಶ ಸುಭಿಕ್ಷವಾಗಿ
ಮಳೆ ಬೆಳೆ ಎಲ್ಲ ಬಂದು ಜನರೆಲ್ಲರೂ ಸಂತೋಷವಾಗಿರಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ. ಇವಾಗ 11 ದಿನ ಅಮ್ಮನವ್ರದ್ದು ಜಾತ್ರೆ ನಡೆಯುತ್ತೆ. ಅಮ್ಮ ಹೇಗೆ ಅಂತ ಅಂದರೆ, ಎಷ್ಟು ಹೆಣ್ಮಕ್ಳು ನಿಂಬೆಹಣ್ಣು ದೀಪ ಹಚ್ಚಿ ಎಷ್ಟು ಮಟ್ಟಿಗೆ ಅವ್ರನ್ನ ಕೋರಿಕೆ ಕೇಳ್ಕೊತಾರೋ ಅಷ್ಟು ಅಮ್ಮ ಶಕ್ತಿಯಾಗಿ ಬೆಳಿತಾನೇ, ಅಂದರೆ ಶಕ್ತಿಯಾಗಿ ಸೇವೆ ಮಾಡ್ತಾನೆ ಬಂದಷ್ಟು ಜನಗಳಿಗೆ ಅಷ್ಟೇ ಒಳ್ಳೇದು ಮಾಡ್ತಾ ಬಂದಿದ್ದಾರೆ. ಬೆಂಗಳೂರಿನ ಅಮೃತ ನಗರದ ಲಕ್ಷ್ಮೀ ವೆಂಕಟೇಶ್ವರ ಆಲಯದಲ್ಲಿ ವೈಕುಂಠ ದ್ವಾರ ಪೂಜೆ ಹಾಗೂ ಮಹಾಮಂಗಳಾರತಿಯ ವಿಶೇಷ ಆಚರಣೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವೈಕುಂಠ ಏಕಾದಶಿಯ ವಿಶೇಷವಾಗಿ ಸ್ವಾಮಿಯವರ ಸನ್ನಿಧಾನದಲ್ಲಿ ಸುಮಾರು ಲಕ್ಷಾಂತರ ಜನ ಆಗಮಿಸಿ ಭಕ್ತಾದಿಗಳು ತಮ್ಮಂಥ ಧರ್ಮಬದ್ಧವಾದಂಥ ಕೋರಿಕೆಗಳನ್ನು ಸಮರ್ಪಣೆ ಮಾಡಿ ಯಥಾರ್ಥವಾಗಿ ಅದನ್ನು ನೆರವೇರಿಸಿಕೊಂಡು ಇಷ್ಟಾರ್ಥಗಳನ್ನು ನೆರವೇರಿಸಲು ಭಗವಂತನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಗರದ ಅಮೃತನಗರಕ್ಕೆ ಆಗಮಿಸಿ ಭಕ್ತಾದಿಗಳ ಇಷ್ಟಾರ್ಥ, ಮಕ್ಕಳ ಸಂತಾನ ಆಗಿರ್ಬೋದು, ಅದೇ ರೀತಿಯಾಗಿ ವಿವಾಹ ಮಹೋತ್ಸವ ನಮ್ಮ ದೇವಾಲಯದ ವಿಶೇಷವಾಗಿ ಪ್ರತಿ ವರ್ಷದಲ್ಲಿ ಒಮ್ಮೆ ಬಾರಿ ವಿಶೇಷ ಗೋದಾ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿದೆ. ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ವಿಶೇಷ ರೀತಿಯಲ್ಲಿ ಉತ್ತಮ ಆರಾಧನೆ, ಅಲಂಕಾರ, ಅರ್ಚನಾದಿಗಳಿಂದ ವೈಕುಂಠ ಏಕಾದಶಿ ಆಧ್ಯಾತ್ಮಿಕ ವ್ರತವನ್ನು ಸಲ್ಲಿಸಲಾಯಿತು. যমুনা তট রাধা বংশী বট মোহন, যমুনা তট রাধা বংশী বট মোহন। হরে কৃষ্ণ 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 হরে হরে, হরে রাম 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 হরে হরে, হরে কৃষ্ণ 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 হরে হরে, হরে রাম রাম রাম। ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಗರ್ಭಕಂಠದ ಕ್ಯಾನ್ಸರ್ನ ಜಾಗೃತಿ ಮತ್ತು ತಡೆಗಟ್ಟುವಿಕೆ ಭಾಗವಾದ ಅಭಿಯಾನದ ಕಾರ್ಯಕ್ರಮವಾಗಿ ಭಾರತದ ಅತಿ ದೊಡ್ಡ ಮೀಡಿಯಾ ಕ್ರಿಕೆಟ್ ಲೀಗ್ ಸಮಾರಂಭವನ್ನು ಆಯೋಜಿಸಿದ್ದು, ಈ ನಿಮಿತ್ತ ಮೀಡಿಯಾ ಕ್ರಿಕೆಟ್ ಲೀಗ್ನ ಲೋಗೋ ಹಾಗೂ ಟ್ರೋಫಿ ಅನಾವರಣ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿತ್ತು. 2026 ಲೋಗೋ ಹಾಗೂ ಟ್ರೋಫಿ ಅನಾವರಣ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಂದೇಶವನ್ನ ಮನೆ ಮನೆಗೆ ತಲುಪಿಸುವಂತಹ ನಮ್ಮ ಮೀಡಿಯಾ ಫ್ರೆಟರ್ನಿಟಿ ಕೈ ಜೋಡಿಸಿ ಈ ಒಂದು ಆಯೋಜನೆಯನ್ನ, ಈ ಒಂದು ಲೀಗ್ ಅನ್ನ ಮಾಡಲಿದ್ದೇವೆ. ಬಹಳ ಹೆಮ್ಮೆ ಆಗ್ತದೆ, ಬಹಳ ಖುಷಿ ಆಗ್ತದೆ. ಸಮಾಜಕ್ಕೆ ನಾವು ತಲುಪಿಸುವಂತಹ ಒಂದು ಸಂದೇಶವಾಗಲಿದೆ. ಈ ಮಾಧ್ಯಮ ಆಟ ಆಡಬಹುದು, ಬಟ್ ಆದ್ರೆ ಗೆಲ್ಲುವಂಥದ್ದು ನಮ್ಮ ಜನರ ನಡುವಿನ ಸಂದೇಶ. ಈ ಸರ್ವಿಕಲ್ ಕ್ಯಾನ್ಸರ್ ಅನ್ನೋದೇನಿದೆ ಇದರ ಬಗ್ಗೆ ಅರಿವು ಮೂಡಿಸುವಂಥದ್ದಾಗಿರ್ಬೋದು, ಜಯಿಸುವಂಥದ್ದು ಅರಿವಿಕೆ ಆಗಿರ್ಬೋದು, ಹಾಗೆ ಉಳಿಸುವಂಥದ್ದು ಬದುಕಾಗಿರ್ಬೋದು.
ಬೆಂಗಳೂರಿನ ಮಹಾಲಕ್ಷ್ಮೀಪುರಂ ಬಡಾವಣೆಯ ರಾಣಿ ಅಬ್ಬಕ್ಕ ಆಟದ ಮೈದಾನದಲ್ಲಿ ಕರ್ನಾಟಕ ರಾಷ್ಟ್ರೀಯ ಕೈಮಗ್ಗ ಮೇಳ 2026 ಅದ್ಧೂರಿಯಾಗಿ ಉದ್ಘಾಟಿಸಲಾಯಿತು. ಜನವರಿ 2ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಜರುಗುವ ಈ ಮೇಳ ಭಾರತದಾದ್ಯಂತ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲಿದ್ದು, ಕೈಮಗ್ಗ ನೇಕಾರರಿಗೆ ಬೆಂಬಲವನ್ನು ನೀಡಲಿದೆ. ಜವಳಿ ಸಚಿವರು ಮಾನ್ಯ ಶಿವಾನಂದ್ ಪಾಟೀಲ್ ರವರು ಉದ್ಘಾಟಿಸಿದಂತಹ ಈ ಮೇಳದಲ್ಲಿ ಶಾಸಕ ಕೆ. ಗೋಪಾಲಯ್ಯ ಮತ್ತಿತರ ಗಣ್ಯರು ಕೈಮಗ್ಗ ಮೇಳದಲ್ಲಿ ಭಾಗಿಯಾಗಿದ್ದರು. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ಮತ್ತಷ್ಟು ಮಾಹಿತಿ ಹಾಗೂ ಮನರಂಜನೆ ಆಯಾಮಗಳ ಹೊತ್ತು ನಿಮ್ಮೆಲ್ಲರನ್ನ ಸಂಧಿಸ್ತೀನಿ. ಅಲ್ಲಿವರೆಗೂ ನಮಸ್ತೆ.